ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ವಿಶ್ವರೂಪ ದರ್ಶನ ಯೋಗ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಭಗವಂತನ ವಿಶ್ವರೂಪ ದರ್ಶನವನ್ನ ನೋಡಿ ಅಲ್ಲಿ ಏನೇನೆಲ್ಲ ನನಗೆ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಮತ್ತೆ ಈ ವಿಶ್ವರೂಪವನ್ನ ನೋಡುವಷ್ಟು ಅಂದ್ರೆ ಅದು ಒಂಥರ ಆಶ್ಚರ್ಯ, ಭಯ ಇದನ್ನೆಲ್ಲ ಉಂಟು ಮಾಡುವಷ್ಟು ವಿರಾಟವಾಗಿದೆ ಆ ದೃಶ್ಯ. ಅವನಿಗಿವಾಗ ನೋಡೋದಕ್ಕಾಗ್ತಾ ಇಲ್ಲ, ಆದ್ರೂ ಅಲ್ಲೇನ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪಾಂಡವ ಪಕ್ಷದಲ್ಲಿರುವಂತ ಪ್ರಧಾನ ಯೋಧರು ಮತ್ತೆ ಧೃತರಾಷ್ಟ್ರನ ಮಕ್ಕಳು, ಕರ್ಣ, ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು ಎಲ್ಲರೂ ಕೂಡ ನಿನ್ನ ಒಳಗಡೆ ಬಹಳ ವೇಗದಿಂದ ಓಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ನಿನ್ನ ಮುಖದ ಒಳಗಡೆ ಅವರೆಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಬೇಕಾದಷ್ಟು ಜನ ಚೂರಾಗಿರುವಂಥ ತಲೆಗಳ ಸಹಿತ ಅವರು ನಿನ್ನ ಹಲ್ಲುಗಳ ಮಧ್ಯದಲ್ಲಿ ನನಗೆ ಕಾಣಿಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ದ. ಮುಂದುವರೆದು ಹೇಳ್ತಾನೆ, ಹೇಗೆ ನದಿಗಳ ಬಹಳಷ್ಟು ನೀರಿನ ಪ್ರವಾಹ ಅನ್ನೋದು ಸ್ವಾಭಾವಿಕವಾಗೇ ಸಮುದ್ರದ ಕಡೆಗೆ ಓಡ್ತಾ ಇರುತ್ತೋ, ಅಂದ್ರೆ ಈಗ ನದಿ ನೀರು ಎಷ್ಟೇ ಪ್ರವಾಹ ಬಂದರೂ ಕೂಡ ಅದು ಸ್ವಾಭಾವಿಕವಾಗಿ ಎಲ್ಲಿ ಹೋಗುತ್ತೆ, ಸಮುದ್ರದ ಕಡೆನೇ ಓಡುತ್ತಲ್ಲ. ಅದೇ ರೀತಿ ಆ ನರಲೋಕದ ವೀರರು ಕೂಡ ನಿನ್ನ ಪ್ರಜ್ವಲಿತವಾದಂತಹ ಮುಖದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಒಂದು ಕೊನೆಯ ಘಟ್ಟ, ಅಂದ್ರೆ ನಾವು ಹೋಗ್ಲೇಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಭಗವಂತನ ಒಳಗಡೆ ಹೋಗ್ಬೇಕು. ಅಂದ್ರೆ ಅವನ ಹತ್ರಕ್ಕೆ ಹೋಗ್ಬೇಕಾಗಿರುವಂಥದ್ದೇ ನಮ್ಮ ಒಂದು ಸ್ವಭಾವ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಯಾವ ರೀತಿ ನದಿ ಹರ್ಕೊಂಡು ಪ್ರವಾಹ ಬಂದಾಗ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೋ, ಅದೇ ರೀತಿ ನಿನ್ನ ಒಳಗಡೆ ಸ್ವಾಭಾವಿಕವಾಗಿ ಇವರೆಲ್ಲ ನಿನ್ನ ಒಳಗಡೆ ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಮತ್ತೆ ಹೇಗೆ ಪತಂಗ ಮೋಹವಶರಾಗಿ, ಈಗ ಪತಂಗವನ್ನ ನೋಡಿದ್ದೀರಾ, ಅದಕ್ಕೆ ಬೆಂಕಿಯನ್ನ ನೋಡಿ, ಆ ಬೆಳಕನ್ನ ನೋಡಿ ಅದಕ್ಕೆ ಮೋಹ ಬಂದ್ಬಿಡುತ್ತೆ. ಅದಕ್ಕೆ ವಶರಾಗಿ ನಷ್ಟವಾಗೋದಕ್ಕೆ ಅಂತಾನೆ ಆ ಪ್ರಜ್ವಲಿತವಾಗಿರುವಂತಹ ಬೆಂಕಿಯ ಒಳಗಡೆ ಪ್ರವೇಶ ಮಾಡುತ್ತೋ, ಅದೇ ರೀತಿ ಎಲ್ಲರೂ ಕೂಡ ತಮ್ಮ ನಾಶ ಆಗೋದಕ್ಕೋಸ್ಕರ ನಿನ್ನ ಮುಖದ ಒಳಗಡೆ ಅವರು ತುಂಬಾ ವೇಗವಾಗಿ ಓಡ್ತಾ ಓಡ್ತಾ ನಿನ್ನ ಒಳಗಡೆ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ಒಂದು ಪತಂಗ ಹೇಗೆ ಬೆಂಕಿಯ ಹತ್ರಕ್ಕೆ ಹೋಗುತ್ತೆ, ಅದಕ್ಕೆ ತುಂಬಾ ಇಷ್ಟ ಆಗ್ಬಿಡುತ್ತದು. ತನ್ನನ್ನ ತಾನು ನಾಶ ಮಾಡಿಕೊಂಡ್ರೂ ಪರವಾಗಿಲ್ಲ, ಒಟ್ನಲ್ಲಿ ಆ ಮೋಹವನ್ನ ಅದು ಇಷ್ಟಪಡುತ್ತಲ್ವಾ, ಆ ಬೆಂಕಿಗೆ ಹೋಗಿ ಮತ್ತೆ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡುತ್ತಲ್ಲ. ಅದೇ ರೀತಿ ಜನ ಮೋಹಕ್ಕೆ ವಶರಾಗಿ ಈಗ ನಿನ್ನ ಬಾಯಿ ಒಳಗಡೆ ಅವರು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳೋದಕ್ಕೋಸ್ಕರ ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ನೀನು ಆ ಸಂಪೂರ್ಣ ಲೋಕವನ್ನು ಕೂಡ ಪ್ರಜ್ವಲಿತವಾದ ಮುಖದ ಮೂಲಕ ನುಂಗ್ತಾ ಎಲ್ಲ ಕಡೆಯಿಂದ ನೀನು ನೆಕ್ತಾ ಇದೆಯಾ ಅಂತಂದ್ರೆ, ಈಗ ನಾಲಿಗೆಯಿಂದ ಭಗವಂತ ಆ ರೀತಿ ಅದನ್ನೆಲ್ಲ ತನ್ನ ಒಳಗಡೆ ಎಳ್ಕೊಳ್ತಾ ಇದ್ದಾನೆ. ವಿಷ್ಣು, ನಿನ್ನ ಉಗ್ರ ಪ್ರಕಾಶ ಸಂಪೂರ್ಣ ಜಗತ್ತಿಗೆ ತೇಜಸ್ಸಿನ ಮೂಲಕ ಪರಿಪೂರ್ಣ ಮಾಡಿ ತಪಿಸ್ತಾ ಇದೆ. ನನಗೆ ತಿಳಿಸಿ, ಈ ಉಗ್ರ ರೂಪದಲ್ಲಿರುವಂತಹ ನೀನು ಯಾರು? ಆಮೇಲೆ ದೇವತೆಗಳಲ್ಲಿ ಶ್ರೇಷ್ಠನೇ, ನಿನಗೆ ನಮಸ್ಕಾರಗಳು. ನೀನು ಪ್ರಸನ್ನನಾಗು. ಆದಿಪುರುಷನಾದಂತಹ ನಿನಗೆ ನಾನು ವಿಶೇಷ ರೂಪದಿಂದ ಹೇಳೋದಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ, ನಾನು ನಿನ್ನ ಪ್ರವೃತ್ತಿಗಳನ್ನ ತಿಳಿದಿಲ್ಲ. ಅಂದ್ರೆ ನೀನು ಹೇಗೆ ಇದೆಲ್ಲ ಮಾಡ್ತೀಯ, ಏನು ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಅವನಷ್ಟು ದಿವಸ ಅವನ ಜೊತೆಯಲ್ಲಿ ಇದ್ದಿದ್ದು ಕೃಷ್ಣನನ್ನ ನೋಡಿರ್ತಾನೆ. ಅವನೆಷ್ಟು ಸೌಮ್ಯವಾಗಿರ್ತಾನೆ, ತನ್ನ ಹಾಗೆ ಅವನಿರೋದನ್ನ ಕಂಡಿರ್ತಾನೆ. ಆದ್ರೂ ಅವನು ಪರಮಾತ್ಮ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆ ಭಕ್ತಿಯಿಂದ ಪ್ರೀತಿಯಿಂದ ಅವನ ಜೊತೆ ಇರ್ತಾನೆ. ಆದ್ರೆ ಇಲ್ಲಿ ಅವನು ನೋಡ್ತಾ ಇರುವಂತ ರೂಪವನ್ನ ಅವನು ಯಾವತ್ತೂ ನೋಡಿರ್ಲಿಲ್ಲ. ಆ ರೂಪವನ್ನ ನೋಡಿದ್ಮೇಲೆ ಅವನ ಮನಸ್ಸಿಗೆ ಬೇರೆ ಬೇರೆ ರೀತಿಯ ಯೋಚನೆಗಳೇ ಬರ್ತಾ ಇದೆ. ಅದಕ್ಕೆ ಅವನು ಕೇಳ್ತಾ ಇದ್ದಾನೆ, ಇಷ್ಟು ದಿವಸ ನಾನು ನೋಡೇ ಇಲ್ವಲ್ಲ, ಈ ಉಗ್ರ ರೂಪದಲ್ಲಿರುವಂತ ನೀವು ಯಾರು ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಈ ಒಂದು ವಿಶೇಷ ರೂಪ ಏನ್ ನನಗೆ ಕಾಣಿಸ್ತಾ ಇದೆಯೋ, ಹೇಗಿದೆ, ಕೆಲಸ ಮಾಡುತ್ತೆ ಏನು ಅಂತ ತಿಳ್ಕೊಳ್ಳುವಂತ ಒಂದು ಕುತೂಹಲ ಅವನಿಗೆ. ಅದಕ್ಕೋಸ್ಕರ ಇಲ್ಲಿ ಭಗವಂತನನ್ನ ಕೇಳ್ತಾ ಇದ್ದಾನೆ, ನಾನು ಹೇಗೆ ಇದನ್ನೆಲ್ಲ ತಿಳ್ಕೊಳ್ಳೋದು? ಅದಕ್ಕೋಸ್ಕರನೇ ಯಾಕೆ ಅಂತಂದ್ರೆ ಅವನು ಇಡೀ ಜೀವಿಗಳು ಅದರಲ್ಲಿರೋದು ನೋಡ್ತಾ ಇದ್ದಾನೆ, ಇಡೀ ವಿಶ್ವವೇ ಅದರಲ್ಲಿರೋದು ನೋಡ್ತಾ ಇದ್ದಾನೆ. ಆಮೇಲೆ ಪಾಂಡವರ ಕಡೆಯವರು, ಧೃತರಾಷ್ಟ್ರನ ಕಡೆಯವರು ಎಲ್ಲ ನಿನ್ನ ಒಳಗಡೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅಲ್ಲಿ ಅವ್ರ ತಲೆಗಳೆಲ್ಲ ಛಿದ್ರವಾಗಿರೋದು ನೋಡ್ತಾ ಇದ್ದೀನಿ. ಈ ರೀತಿಯ ಒಂದು ವಿರಾಟ್ ರೂಪವನ್ನ ಧರಿಸಿರುವಂಥವನು ನೀನು ಯಾರು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ನಿನ್ನ ಬಗ್ಗೆ ನನಗೆ ತಿಳ್ಕೋಬೇಕು ಅನ್ನುವಂಥ ಇಷ್ಟ ಅಂತಂದ್ಬಿಟ್ಟು
ಕೇಳ್ತಾ ಇದ್ದಾನೆ. ಮುಂದುವರೆದು ಭಗವಂತ ಅದಕ್ಕೇನು ಉತ್ತರ ಕೊಡ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.